ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇದೇನಪ್ಪ ಈ ಥರ ಆಡ್ಕೊಂಡಿದ್ದಾರಲ್ಲ ಅಂತ ಅನ್ಕೋತಿದ್ದೀರಾ? ಬನ್ನಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕುಸುಮ. ಓಕೆ, ಫಸ್ಟು ಗೃಹಪ್ರವೇಶ ಆಯಿತು. ಗೃಹಪ್ರವೇಶದಾಗ ಏನೇನಾಯಿತು ಎಲ್ಲದನ್ನು ನಿಮಗೆ ತೋರಿಸ್ತಾ ಹೋದೆ. ಸೊ ಇವಾಗ ಫಸ್ಟ್ ಒಂದು ಲಾಗ್ನು ಅಪ್ಲೋಡ್ ಮಾಡಿದ್ದೀನಿ ನಾನು, ನಮಗೆ ಎಷ್ಟು ಗಿಫ್ಟ್ಗಳು ಬಂದವು ಅಂತ. ಗಿಫ್ಟ್ ಓಪನ್ ಮಾಡಿ ಆದಮೇಲೆ ಬಟ್ಟೆಗಳನ್ನು ಓಪನ್ ಮಾಡಬೇಕಲ್ವ, ಹಾಗಾಗಿ ಬಟ್ಟೆಗೆ ಎಷ್ಟು ಜೊತೆ ಬಟ್ಟೆ ಬಿದ್ದಿದೆ ಅಂತ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ನಾನಿವಾಗ ಓಪನ್ ಮಾಡ್ತಿರೋದು ಇದು ಅರಸೀಕೆರೆಯವ್ರದ್ದು. ಸೊ ಕಲರ್ ಸೀರೆ, ಆಲ್ಮೋಸ್ಟ್ ತುಂಬಾ ಸೀರೆನೇ ಜಾಸ್ತಿ ಬಿದ್ದಿರೋದು ಗಾಯ್ಸ್. ಓಕೆನಾ, ಬಟ್ಟೆಗಳೆಲ್ಲ ಓಪನ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೋಡ್ತಿದ್ದೀರಾ. ಸೊ ಇದು ವಾಯ್ಸು ತುಂಬಾ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಇದು ಸರಿಯಾಗಿ ವಾಯ್ಸ್ ಆಗಿಲ್ಲ, ಹಾಗಾಗಿ ನಾವೇ ವಾಯ್ಸ್ ಕೊಡ್ತಾಯಿದ್ದೀನಿ. ಇದು ಎರಡನೆಯ ಸೀರೆ ಆಗಿರುತ್ತೆ. ಸೊ ತುಂಬ ಬರೀ ಸೀರೆಗಳೇ ಜಾಸ್ತಿ ಆಗಿರ್ತಾರೆ ಕೊಟ್ಟಿದ್ದಾರೆ. ಈ ಕಡೆ ನನಗೆ ತಂದೆ ಆಗಿರೋದ್ರಿಂದ ಅಪ್ಪ ಅಮ್ಮಗೂ ಕೂಡ ತಂದಿದ್ದರು. ಅಪ್ಪನಿಗೂ ಶರ್ಟು ಪಂಚೆ ಇವೆಲ್ಲ ತಂದಿದ್ದರು. ಸೊ ಅದು ಬೇರೆ ಸಪ್ರೇಟಾಗಿ ಇಟ್ಕೊತ, ಇದು ಬೇರೆ ಸಪ್ರೇಟಾಗಿ ಇಟ್ಕೊತ ನಾವು ಹೋಗ್ತಾಯಿದ್ವಿ. ಸೊ ನೋಡ್ತಿದ್ದೀರಲ್ಲ, ಇದು ಮೂರನೆಯ ಗಿಫ್ಟ್ ಆಗಿರುತ್ತದೆ. ಸೀರೆ ಆಲ್ಮೋಸ್ಟ್ ಬರೀ ಸೀರೆಗಳೇ. ಅಪ್ಪನಿಗೆ ಒಂದು 5-6 ಜೊತೆ ನಮಗೆ ಬಂದಿರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ತುಂಬ ಬರೀ ಸೀರೆನೇ ಬಂದಿದೆ ಗೈಸ್. ಚೆನ್ನಾಗಿತ್ತು, ಸೀರೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ನನ್ನ ಮಗ ಬೇರೆ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡ್ತಾನೆ. ಸೊ ಅವನು ಕೂಡ ಎಲ್ಲದನ್ನು ನೋಡ್ತಾ ಇದ್ದ, ಯಾರ್ಯಾರು ಹೆಸರು ಏನೇನು ಅಂತ. ಬಟ್ ಇಲ್ಲಿ ಹೆಸರುಗಳ ನನಗೆ ಗೊತ್ತಾಗ್ತಿಲ್ಲ, ತುಂಬ ವಾಯ್ಸು ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಅಷ್ಟು ಕ್ಲಿಯರ್ ಕಟ್ಟಾಗಿ ನನಗೆ ಕೇಳಿಸಲ್ಲ ಅನ್ನೋ ಕಾರಣಕ್ಕೆ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಗಿಫ್ಟ್ ನಮಗೆ ಆಲ್ಮೋಸ್ಟ್ ತುಂಬ ಗಿಫ್ಟ್ ಬಿದ್ದಿದ್ವು. ಹಾಗೆ ಸೀರೆ ಬಟ್ಟೆಗಳು ಕೂಡ ಅಷ್ಟೇ ಬಿದ್ದಿದ್ದಾವೆ. ಸೊ ನೋಡ್ತಿದ್ದೀರಲ್ವಾ ಯಾವ್ಯಾವ ಕಲರ್ ಸೀರೆಗಳಿದ್ದಾವೆ ಅಂತ. ಸೊ ನನ್ನ ಮಗ ಬೇರೆ ಗುರಾಯಿಸ್ತವನೇ. ಅದೇನೇ ಅನ್ನಿ, ಗೃಹಪ್ರವೇಶ ಆಗೋ ತನಕ ಒಂಥರ, ಗೃಹಪ್ರವೇಶ ಆದಮೇಲೆ ಒಂಥರ ಗೈಸ್. ಯಾರ್ಯಾರು ಏನೇನು ಕೊಟ್ಟವರು, ಯಾವ್ಯಾವ ಥರ ಕೊಟ್ಟವರು ಅಂತ ನೋಡೋದೇ ಒಂದು ಹಬ್ಬ. ಸೊ 2 ದಿನ ನಾವು ಸುಧಾರಿಸ್ಕೊಂಡು 3ನೇ ದಿನ ನಾನು 4ನೇ ದಿವಸಕ್ಕೆ ಇದನ್ನು ಓಪನ್ ಮಾಡ್ತಿರೋದು. ಸೀರೆಗಳು ಮಾತ್ರ ಒಂದಕ್ಕೊಂದು ತುಂಬಾ ಚೆನ್ನಾಗಿವೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಸೀರೆ, ಅಷ್ಟು ಬಟ್ಟೆ, ಅಷ್ಟು ಸೀರೆ, ಅಷ್ಟು ಗಿಫ್ಟ್ ನನಗೆ ಬರುತ್ತೆ ಅಂತ. ತುಂಬಾ ಖುಷಿ ಆಗ್ತಿದೆ ಗೈಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದಕ್ಕೆ ನನ್ನ ತಂಗಿನೂ ಕೂಡ ಸಹಾಯ ಮಾಡ್ತಾಯಿದ್ಲು. ಅಮ್ಮನ ಜೊತೆ ಮಾತಾಡ್ತಾ, ಅಮ್ಮ ಏನೋ ಮಾತಾಡ್ತಿದ್ರು. ನಮ್ಮಲ್ಲಿ ಏನೋ ಒಂಥರ ತರಲೆ ಸಮಸ್ಯೆಗಳೆಲ್ಲ ನಡೀತಾ ಇತ್ತು. ಅವೆಲ್ಲದೂ ನಿಮಗೆ ವಾಯ್ಸ್ ಇದ್ದಿದ್ದರೆ ನಿಜವಲ್ಲೂ ನೀವು ನೋಡ್ಬೋದಾಗಿತ್ತು ಅನಿಸುತ್ತೆ. ಬಟ್ ಆಗ್ತಾಯಿಲ್ಲ, ಐ ಆಮ್ ಸಾರಿ. ಬನ್ನಿ, ಸುಮ್ಮನೆ ತೆಗಿತಾನೆ ಅವಳೆ ಗೈಸ್. ಇಲ್ಲಿ ನಿಲ್ಲಿಸ್ತಾ ಇಲ್ಲ ಅವಳು. ಅವಳಿಗೂ ಒಂಥರ ಕ್ಯೂರಿಯಾಸಿಟಿ, ಯಾರ್ಯಾರು ಏನೇನು ಕೊಟ್ಟವ್ರೆ ಅಂತ ನೋಡೋದೇ ಒಂದು ಕ್ಯೂರಿಯಾಸಿಟಿ ಅಲ್ವಾ. ಹಾಗಾಗಿ ಎಲ್ಲದನ್ನು ನೋಡ್ತಾ ಕೂತ್ಕೊಳ್ಳೋ. ನನ್ನ ಮಗ ಅಂತೂ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಅವನಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರದವೆಲ್ಲ. ಬಟ್ ನನ್ನ ದೊಡ್ಡ ಮಗ ಅದು ಯಾವುದಕ್ಕೂ ಇಷ್ಟಪಡಲ್ಲ ಗೈಸ್, ಯಾವುದನ್ನೂ ಇಷ್ಟಪಡಲ್ಲ. ಅದೊಂಥರ ಹೆಂಗಿದ್ದಾನೆ ಅಂದರೆ, ಅವನಾಯಿತು, ಮನೆ ಆಯಿತು, ಅವನ ರೂಮ್ ಆಯಿತು, ಅವನ ಫೋನ್ ಆಯಿತು, ಇಷ್ಟೇ ಅವನ ಜೀವನ. ಯಾವುದಕ್ಕೂ ಅವನು ಅಷ್ಟು ಆಸಕ್ತಿಯಿಂದ ಬರಲ್ಲ. ನಾವೇನಾದರೂ ಮಾಡೋಕ್ಕೆ ಹೊರಟ್ರೆ, ನಾವೇನಾದ್ರು ಏನೋ ಒಂದು ಇದು ಮಾಡೋಕ್ಕೆ ಮಾಡಿರಿ ನೀವು ನೋಡ್ತಿರ್ತೀನಿ ಅನ್ನೋನು ಅವನು. ಸೊ ಅವನಷ್ಟು ತಲೆ ಕೆಡ್ದು. ಇವನು ಹಂಗಲ್ಲ, ನಾನು ಏನೇ ಮಾಡೋಕ್ಕೆ ಹೊರಟ್ರು, ನಾನು ಯಾವುದ್ರಲ್ಲೂ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಅವನು ಕೂಡ ಒಂದು ಹೆಜ್ಜೆ ನನ್ನ ಸಮಾನ ಇಟ್ಟಿರ್ತಾನೆ. ಅಮ್ಮನ ಜೊತೆ ಯಾವಾಗಲೂ ನನ್ನ ಜೊತೆ ಇರ್ತಾನೆ. ನೋಡ್ತಿದ್ರೆ ಪ್ರತಿಯೊಂದು ಲೋಗಲ್ಲೂ ಕೂಡ ಅವನಿದ್ದಾನೆ. ಸೊ ಖುಷಿ ಆಗ್ತಿದೆ. ನೋಡ್ತಿದ್ದೀರಲ್ವ, ಸೀರೆಗಳು ಕಲರ್ಸ್ ಆಗಿರ್ಬೋದು. ಒಂದು ಬಟ್ಟೆ ಅಂಗಡಿನೇ ಓಪನ್ ಮಾಡ್ಬೋದು, ಅಷ್ಟು ಬಟ್ಟೆಗಳು ಬಿದ್ದಿದ್ದಾವೆ. ತುಂಬಾ ಖುಷಿ ಆಗ್ತಿದೆ ಗೈಸ್. ಎಲ್ಲರಿಗೂ ಕೂಡ ಇದು ಒಂದು ಕಾಟನ್, ಎಲ್ಲಕ್ಕಿಂತ ನನಗೆ ಈ ಸೀರೆ ಭಾಳ ಇಷ್ಟ ಆಯಿತು. ನಮ್ಮ ತಂಗಿ ಹಿಡ್ಕೊಂಡಿದ್ದಾಳಲ್ಲ ಕಾಟನ್, ತುಂಬ ಪ್ಯೂರ್ ಕಾಟನ್ ಇದು. ಸೊ ಕಲರ್ ಭಾಳ ಇದು ಕಲರ್ ಇದ್ದೇ ಇರಲಿಲ್ಲ ನನಗೆ. ಈ ಕಲರ್ ಕೊಟ್ಟಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇವ್ರ ಹೆಸರು ದಿವ್ಯಾ ಗೌಡ ಅಂತ, ದಾವಣಗೆರೆಯವರೇ. ಸೊ ತುಂಬಾ ಇಷ್ಟ ಆಯಿತು ನನಗೆ ಸೀರೆ. ಮತ್ತೇನಪ್ಪ,
ನಾನು ಎಲ್ಲ ಸೀರೆನೂ ಈ ಥರ ವೇರ್ ಮಾಡಿ ಮಾಡಿ ನೋಡ್ತಿದ್ದೀನಿ. ಹೆಣ್ಮಕ್ಳಿಗೆ ಸೀರೆ ಅಂದ್ರೇ ಇಷ್ಟ ಅಲ್ವಾ ಗೈಸ್, ಅದಕ್ಕೆ ಸೀರೆಗಳನ್ನೆಲ್ಲ ತೊಗೊಂಡು ನೋಡ್ತಾ ಇದ್ದೀನಿ ಗೈಸ್. ಎಲ್ಲದನ್ನು ಆಲ್ಮೋಸ್ಟ್ ತೆಗಿತಿದ್ದಾಳೆ, ಹಾಕ್ತಿದ್ದೀವಿ, ಒಂದು ಕಡೆ ಜೋಡಿಸ್ತಿದ್ದೀವಿ. ಸೊ ಇದು ಒಂದು ಸೀರೆನೇ ನೋಡ್ತಿದ್ದೀರಲ್ಲ, ಒಂದು ಕಲರ್ ಥರ ಇನ್ನೊಂದು ಕಲರೇ ಇಲ್ಲ, ಆ ಥರ ತುಂಬಾ ಚೆನ್ನಾಗಿದ್ದಾವೆ. ಈ ಕಲರ್ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಈ ಕಲರು. ವಾವ್, ನೋಡ್ತಿದ್ದೀರಲ್ವ, ಸೂಪರ್ ಕಲರ್ ಮಾತ್ರ ಸಖತ್ತಾಗಿದೆ. ನಾವು ಮತ್ತೆ ಬೇರೆ ಬಂದಿಲ್ಲ ನಿಂತ್ಕೊಂಡ್ರು. ನನ್ನ ಮಗ ಎದ್ದ, ಈಗ ಅವರು ಬಂದು ಅಲ್ಲೇ ಕೂತ್ಕೊತಾರೆ ಗೈಸ್. ಸೊ ಇನ್ನೂ ಒಂದಿಬ್ಬರು ಮೂವರು ಆಚೆ ಬರ್ತಾ ಇಲ್ಲ, ಕ್ಯಾಮ್ರದಲ್ಲಿ ಬರ್ತೀವಿ ಅನ್ನೋ ಕಾರಣಕ್ಕೆ ಅವರು ಫುಲ್ ರೆಸ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಗುರುಪ್ರವೇಶದಲ್ಲಿ ಸಿಕ್ಕಾಪಟ್ಟೆ ಅವರು ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ಅಪ್ಪನಿಗೆ ಇವೆಲ್ಲ ಬಂದಿರೋದು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಎಲ್ಲ ಅಂತ. ನನ್ನ ತಂಗಿ ಏನೋ ಅಳ್ತಾವಳೆ, ಇದು ನನಗೆ ಕೊಡು, ಅದು ನನಗೆ ಕೊಡು, ಇದು ನನಗೆ ಕೊಡು ಅಂತ. ಅವಳದೇ ಅದೆಲ್ಲ, ಏನು ಬೇಕಾದ್ರೂ ತೊಗೊಳ್ಳಿ ಅಲ್ವಾ. ತಂಗಿ ಮನೇಲಿ ಎಲ್ಲರೂ ಅಕ್ಕ ತಂಗಿ ತಮ್ಮ ಎಲ್ಲರೂ ಚೆನ್ನಾಗಿದ್ರೇ ತಾನೇ ನಾವು ಕೂಡ. ನೋಡ್ತಿದ್ದಾರಲ್ಲ, ಇನ್ನೊಂದು ಸೀರೆ ಓಪನ್ ಮಾಡ್ತಿದ್ದಾಳೆ ಗೈಸ್, ಮಾಡ್ತಿದ್ದಾಳೆ. ಸೊ ಇದು ಕಲರು ತುಂಬಾ ಪರ್ಪಲ್ ಕಲರ್, ಸಕ್ಕತ್ತಾಗಿದೆ ಕಲರ್. ಥ್ಯಾಂಕ್ ಯು ಸೋ ಮಚ್. ಅದೇನೋ ಗೊತ್ತಿಲ್ಲ ರೀ, ಸೀರೆ ಅಂದರೆ ನನಗೆ ಪಂಚಪ್ರಾಣ. ಬಟ್ ನಾನು ಸೀರೆ ಉಟ್ಕೊಳ್ಳಲ್ಲ, ತುಂಬಾ ವೇರು, ತುಂಬ ಯಾವಾಗೋ ಒಂದು ಸಲ ನಾನು ಉಟ್ಕೊಳ್ಳೋ. ಬಟ್ ಕಲ್ಲರ್ಗಳ್ನ ಹುಡುಕ್ತೀನಿ ನಾನು, ನನಗೆ ಸೂಟಬಲ್ ಆಗೋಂಥ ಕಲ್ಲರ್ಗಳು ಮಾತ್ರ ನಾನು ಉಟ್ಕೊಳ್ಳೋದು. ನಾನು ಉಟ್ಕೊಂಡ್ರೆ ಆ ಸೀರೆಗೆ ಒಂದು ಕಳೆ ಆಗಿರ್ಬೇಕು, ಎಲ್ಲ ಸೀರೆಯಿಂದ ನನಗಾರ ಕಳೆ ಆಗಿರಬೇಕು, ಆ ಥರ ಯೂಸ್ ಮಾಡ್ತಿರ್ತೀನಿ. ಯಾವುದನ್ನೋ ಉಟ್ಕೊಂಡೆ, ಯಾವುದೋ ಬಿಟ್ಟೆ ಅನ್ನೋ ಲೆಕ್ಕಕ್ಕೆ ನಾನಿಲ್ಲ. ಸೊ ಇವಾಗ ಸೀರೆಗಳೆಲ್ಲ ನೋಡ್ತಾ ಆಮೇಲೆ ಎಷ್ಟು ಸೀರೆ ಬಂದವು ಅಂತ ಎಣ್ಸೋಣ ಗೈಸ್, ಓಕೆನಾ. ತೆಗಿತಾನೆ ಅವಳಿಗೆ ಸಿಕ್ಕಾಬಿಡ ಸುಸ್ತಾಗ್ತಿದೆ ನನಗೂ ಮಾತಾಡಿ. ಯಾರೋ ಖರ್ಚಿಪಿಟ್ಟವ್ರೆ ಗೈಸ್, ಖರ್ಚಿಪಿಟ್ಟವ್ರೆ ಗೈಸ್, ಖರ್ಚಿಪ್. ಓಕೆ, ಈಗ ಸೀರೆ ಜೊತೆ ಖರ್ಚಿಪಿಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಕನ್ಸರ್ನ್ ಇದೆ ಅವರಿಗೆ, ಗೊತ್ತಾಗ್ತಿದೆ. ಇದು ಕೊಟ್ಟಿರೋದು ನಲ್ಲೂರವರು. ಸೊ ಥ್ಯಾಂಕ್ ಯು ಸೋ ಮಚ್. ಕಲರ್ ಚೆನ್ನಾಗಿದೆ, ಕಲರ್ ಬೇಗ ತೆಗಿಯಮ್ಮ, ತೆಗಿ. ಎಷ್ಟೋ ತನಕ ಮಾಡ್ತೀಯಾ? ನಾನು ಎಷ್ಟೋ ತನಕ ಮಾತಾಡಲಿ, ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ. ನನ್ನ ಮಗ ಬೇರೆ ನೋಡ್ಕೊಳ್ರಿ, ಅವನು ತೆಗ್ದು ಸಾಕಾಗ್ಬಿಡ್ತು, ಇಟ್ಟು ಸಾಕಾಗ್ಬಿಡ್ತು. ಏನಾರ ಮಾಡ್ಕೊಳ್ರಿ ನೀವು ಅಂದ ಸುಮ್ಮ ಮಲ್ಕೊಂಡ. ಓಕೆ, ನೋಡ್ತಿದ್ದೀರ ಅಲ್ವಾ, ತೆಗಿಯಮ್ಮ ಬೇಗ ರಾಣಿ. ಇದು ಯಾವುದು ಸೀರೆನೋ ಶರ್ಟು ಗೊತ್ತಿಲ್ಲ ಗಾಯ್ಸ್. ಇದು ಟವಲ್ಗಳೇ ಒಂದು ಕವರಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಸಪ್ರೇಟ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಮುಂದೆ ತೋರಿಸೋದಕ್ಕೆ ಒಂದು ಆಸೆ, ಖುಷಿ ಅಷ್ಟೇ ಗಾಯ್ಸ್, ಮತ್ತೇನಿಲ್ಲ. ಬಟ್ ಇದು ನಾವು ಇಲ್ಲಿ ಮಾತುಕತೆ ನಡೆದಿರೋದೆಲ್ಲ ನಿಮಗೆ ಆಡಿಯೋ ಹಾಕಿದರೆ ತುಂಬಾ ಖುಷಿ ಪಡ್ತಾಯಿದ್ರಿ. ಬಟ್ ತುಂಬಾ ಅದು ಗಜಿಬಿಜಿಯಾಗಿ ವಾಯ್ಸೇ ಇದಾಗಿದೆ. ಸೊ ಹಂಗಾಗಿ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಸೀರೆ ಕಲರ್ ಕಾಯಿಸಿದ್ದು ಅದನ್ನೇ ಓಪನ್ ಮಾಡ್ತಿದ್ದೀನಿ. ನೋಡ್ತಿದ್ದೀರ, ನಿಜವಾಗ್ಲೂ ಹೇಳ್ತೀನಿ, ಇನ್ನೂ ಒಂದು 3-4 ವರ್ಷ ತನಕ ನಮ್ಮ ಅಪ್ಪನ ಆಣೆಗೂ ನಾನು ಸೀರೆ ತೊಗೊಳ್ಳಲ್ಲ ಗೈಸ್. ಓಕೆ, ಅಷ್ಟು ಸೀರೆ ಕಲರ್ಸ್ ಬಿದ್ದಿದೆ. ಇನ್ನೊಂದು 3-4 ವರ್ಷ ಗೈಸ್, ಇನ್ನೊಂದು 3-4 ವರ್ಷ, ಇನ್ನೊಂದು 5 ವರ್ಷದ ತನಕ ಸೀರೆ ಹತ್ರ ಹೋಗಲ್ಲ ಗೈಸ್. ಅಷ್ಟು ಬಟ್ಟೆ ಇದ್ದಾವೆ. ಅಪ್ಪನಿಗೂ ಕೂಡ ತುಂಬಾ ಬಟ್ಟೆ ಬಿದ್ದಿದೆ. ಓಕೆ, ಹಿಂಗಿದೆ ನೋಡಿ, ತಂದೆ ತಾಯಿ ಇದ್ದಂಗೆ ಮಕ್ಕಳು ಸ್ವಂತ ಒಂದು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದರೆ ಅವರಿಗಾಗೋ ಖುಷಿನೇ ಬೇರೆ. ತಂದೆ ತಾಯಿಗೆ ಆ ಖುಷಿ ಇದೆಯಲ್ಲ, ಎಷ್ಟು ಕೊಟ್ಟರು ಸಿಗಲ್ಲ ಅನಿಸುತ್ತೆ. ನಮ್ಮ ಜೊತೆ ಅವ್ರು ಕೂತ್ಕೊಳ್ಳೋದಾಗಿರ್ಬೋದು. ಸೊ ಅದು ಒಂಥರ ಅದೃಷ್ಟ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಅದು ನನಗೆ ಸಿಕ್ಕಿದೆಯೋ ಏನೋ ನನಗೆ ಗೊತ್ತಿಲ್ಲ, ತುಂಬಾ ಪುಣ್ಯ ಮಾಡಿದ್ದೀನಿ ನಾನು. ಐ ಆಮ್ ಸೋ ಹ್ಯಾಪಿ. ಓಕೆ, ಸೀರೆ ಗೈಸ್, ವೈಟ್ ಬ್ಲ್ಯಾಕ್ ಗೈಸ್,
ಈ ಥರ ನನ್ನದೊಂದು ಡ್ರೆಸ್ ಇದೆ, ಇವು ಆಗ್ತಿಲ್ಲ. ಈ ಸೀರೆ ಮಾತ್ರ ನಾನು ಖಂಡಿತ ಉಡ್ತೀನಿ ಗೈಸ್. ಪಂಜೆನೂ ಕೊಟ್ಟಿದ್ದಾರೆ, ಒಂದೇ ಊರವರು. ಇದು ಚಂದನಹಳ್ಳಿಯವರು, ಶೇಖರಪ್ಪ ಅಂತ ಅವ್ರು ಕೊಟ್ಟಿರೋದು. ಅಪ್ಪನಿಗೆ ಪಂಜೆ, ನನಗೆ ಸ್ಯಾರಿ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಗಿ ನೋಡ್ರಿ ಗೈಸ್ ಎಲ್ಲ ಖಾಲಿ ಆದವು ಅಂತಿದ್ದಾಳೆ. ಸೊ ಇವಾಗ ಎಣ್ಸೋಣ ಎಷ್ಟೆಷ್ಟು ಬಿದ್ದಿದ್ದಾವೆ ಬಟ್ಟೆ ಅಂತ. ಬಟ್ ಅದ್ರಿಗೆ ಇನ್ನೂ ತೆಗಿತಾನೆ ಅವಳೆ. ಬನ್ನಿ ಬೇಗ ಎಲ್ಲದನ್ನು ಇವಾಗ ಕೌಂಟ್ ಮಾಡೋಣ ಗೈಸ್, ಕೌಂಟ್ ಮಾಡೋಣ. ಓಕೆನಾ, ಎಷ್ಟು ಸೀರೆ ಬಿದ್ದಿದ್ದಾವೆ ಅಂತ ಕೌಂಟ್ ಮಾಡಿಬಿಡೋಣ. ಸಿಕ್ಕಾಬಳೆ ಖುಷಿ ಆಗ್ತಿದೆ ಗೈಸ್. ಇವಾಗ ನಮ್ಮ ಅತ್ತೆ ಸೀರೆ ಇದು ಕವರ್ ಹಿಡ್ಕೊತಾರೆ. ಇಲ್ಲೊಂದು ಸೀರೆ ತೆಗಿತಾವಳೆ, ಎಲ್ಲೆಲ್ಲಿ ಇಟ್ಕೊಂಡು ಇದೊಂದು ಕಲರ್ ಇದೆ ನೋಡಿ ಗೈಸ್. ಅಮ್ಮ ಇನ್ನೂ ಒಂದು ಕವರ್ ತೊಗೊಂಬಂದ್ರು ಗಾಯ್ಸ್. ಅಪ್ಪ ಆಯಿತು ಬಿಡ್ರಿ, ಇವತ್ತು ನನಗೆ ವಾಯ್ಸ್ ಕೊಟ್ಟೇ ಸಾಕಾಗೋಗುತ್ತೆ. ಇನ್ನು ತೆಗಿತಾನೆ ಇದ್ದಾಳೆ ಗೈಸ್ ನಮ್ಮಮ್ಮ. ಅಪ್ಪಪ್ಪಪ್ಪ, ವಾವ್, ಈ ಕಲರ್ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ಅಲ್ವಾ. ಚೆನ್ನಾಗಿದೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಸೀರೆ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಹೆಸರೇ ಬರೆಯಲ್ಲ ಗೈಸ್. ಹಂಗಾಗಿ ಹೊರಗಡೆ ಕೂತಿದ್ದೀನಿ, ಡಿಸ್ಟರ್ಬೆನ್ಸ್ ಆಗ್ತಿದೆ, ಸಾರಿ. 2 ಚೀಲ ಬಟ್ಟೆ ಬಂದಿರೋದು ಗೈಸ್. ಓಕೆ, ನಿಮ್ಮ ಮುಂದೆನೇ ಓಪನ್ ಮಾಡ್ತಿದ್ದೀವಿ. ನೋಡ್ತಿದ್ದೀರಾ ಅಲ್ವಾ, ನನಗಂತೂ ಸುಸ್ತಾಗಿಬಿಟ್ಟಿದೆ ಗೈಸ್. ಇದು ಮುಗೀತಾ ಇಲ್ಲ, ನಾನು ಬಿಡ್ತಾ ಇಲ್ಲ ಅಂತ. ಸೊ ಇದು ನೋಡಿ, ಇದು ಬಟ್ಟೆ ಅಂಗಡಿಯಲ್ಲಿ ನೇತಾಕಿರ್ತಾರೆ ತಾನೆ, ಆ ನೇತಾಕಿರೋದು ಹಂಗೆ ತೊಗೊಂಬಂದಿದ್ದಾರೆ. ಕಲರ್ ಚೆನ್ನಾಗಿದೆ. ಸೊ ನಾನು ಒಂದೇ ಚೀಲ ಅಂದ್ಕೊಂಡಿದ್ದೆ, ಮತ್ತೊಂದು ಚೀಲ ಇದೆ. 2 ಚೀಲ ಬಟ್ಟೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ನನಗೆ. ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಗೈಸ್. ಐ ಆಮ್ ಸೋ ಹ್ಯಾಪಿ. ಓಕೆ, ಮತ್ತೊಂದು ತೆಗಿಯಮ್ಮ, ಬೇಗ ತೆಗಿಯಮ್ಮ ರಾಣಿ. ವಾವ್, ಇದು ಹೆಂಗೆ ಗೊತ್ತಾ, ಇದು ಹೆಂಗೆ ಏನಂದರೆ ಅಪ್ಪನಿಗೆ ಸಟ್ಟೆ ತಂದಿದ್ದರು, ಪಂಜೆ ಶರ್ಟು. ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ. ಇದು ತಂದಿರೋದು ಯಾರಪ್ಪ ಅಂದರೆ ನಮ್ಮ ದೊಡ್ಡಘಟ್ಟದಲ್ಲಿರೋ ನಮ್ಮ ಅಣ್ಣಂದರು ತಂದಿರೋದು ಅಪ್ಪನಿಗೆ. ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಮ್ಮ ಏನೋ ಅಂತವ್ರೆ, ಅದಕ್ಕೆ ಫುಲ್ಲು ನಗಾಡ್ತವಳೆ ನಮ್ಮ ತಂಗಿ. ಇದು ಯಾವುದೋ ಒಂದು ಸೀರೆ ತಂದವ್ರೆ ಗೈಸ್. ನನಗೆ ಈ ಥರ ಲೈಟ್ ವೇಟ್ ಸೀರೆ ಅಂದರೆ ತುಂಬಾ ಇಷ್ಟ. ಅವಳಂತೂ ಸಿಕ್ಕಾಬಟ್ಟೆ ಮಾತಾಡ್ತವಳೆ. ಓಕೆ, ತೆಗಿಯವ, ಬೇಗ ತೆಗಿಯವ, ಟೈಮ್ ಆಗ್ತಿದೆ, ತೆಗಿ. ಓಹೋ, ಇದು ಒಂದು ಸೀರೆ ಓಪನ್ ಮಾಡಿಲ್ಲ ಗೈಸ್. ಕೇಳೋದು ಬೇಡ ಅಂದ್ಕೊಂಡು ಹಾಗೆ ಇಟ್ಕೊತಿದ್ದೀನಿ. ಇದೊಂದು ಸೀರೆ ಇದೆ, ಆರೆಂಜ್ ಕಲರ್ ಅಲ್ವಾ. ಸೊ ತುಂಬಾ ಪ್ರಿಟ್ಟಿಯಾಗಿದೆ ಗೈಸ್. ತೆಗಿ ಬೇಗ. ಇದು ಅಪ್ಪನಿಗೆ ಪಂಜೆ ಅಂಗಿ ಶರ್ಟು ತಂದಿದ್ದಾರೆ. ಹೋ. ಸೊ ಇವೆಲ್ಲ ನೋಡ್ತಿದ್ದೀರಲ್ವ, ಇದು ಪ್ಯಾಂಟ್ ಪೀಸ್. ಅಪ್ಪನಿಗೂ ಕೂಡ ಏನಿಲ್ಲ ಅಂದರೂ ಒಂದು 10 ಜೊತೆ ಬಿದ್ದಿದೆ. ಸೊ ನಮಗಂತೂ ಎಷ್ಟು ಬಿದ್ದಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ 2 ಕೂಡ ಫುಲ್ ಚೀಲ ತುಂಬಿತ್ತು. ನೋಡೋಣ, ಕೌಂಟ್ ಮಾಡೋಣ ಎಷ್ಟು ಸೀರೆ ಬಿದ್ದಿದೆ, ಎಷ್ಟು ಏನು ಅಂತ ಕೌಂಟ್ ಮಾಡಿದ್ರೆ 1 2 ಓಕೆ, ಬನ್ನಿ 3 4 5 6 7 8
8 9 10 11 12 13 14 15 16 17 18 19 20 20ಕ್ಕೆ ಕವರ್ ಇಲ್ಲ ಗೈಸ್, ಕವರ್ ಹಾಕಬೇಕು, ಕವರ್ ಹಾಕಿಡೋಣ. 20 ಆಗಿದೆ. ಇದು ಅದೇ ಕವರೇ 20ಗೆ ಹಾಕ್ತಾಯಿದ್ದೀವಿ. ಸೊ ಅದು 21 ಇದು 22. ನನ್ನ ಕೈಯಾಗಳ್ದು 22 22 ಸೀರೆ ಬಿದ್ದಿದೆ ಗೈಸ್. ಗಂಡು ಮಕ್ಕಳಿಗೆ 22 ಸೀರೆ. ಓಕೆ.